ಮತ್ತು ಭಾರಿ ಘಮ ಬರತೈತಿ. ಈಗ ಜಳಕ ಮಾಡ್ಬಂದು ಬ್ಯಾಟಿಂಗ್ ಮಾಡಿಬಿಡುದ್ರಿ. ಗಂಡ ಹೆಂಡತಿ ನಡುವ ಕೂಸ್ ಬಡವ ತನ್ನಾಗ ನಮ್ಮ ಜಾಗ ನಡುವ ಮಕ್ಕಳಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್ ಶಿಲ್ಪ. ಕಣ್ಣ ಹೆಂಗವ ಇಲ್ಲ ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಶೂಟ್ ಮಾಡ್ಕೊಳತ್ತೀನಿ. ಟೈಮ್ 7:30 ಆಗಿದೆ. ಈಗ ಚಲೋ ನಮ್ಮ ರೋಟೀನ್ ಇವತ್ತಿನ ದಿನ ಏನೆಲ್ಲ ಹಾಕಿದ್ದಾರೆ ಶೇರ್ ಮಾಡ್ಕೊತೀನಿ. ನಿಮಗೆ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಬೋದು. ನಮ್ಮ ತಮ್ಮ ಅಲ್ಲೇ ಎದ್ದು ಗುಟ್ಟೆ ಹೋಗಿರ್ತಾರೆ ನಾಲಿಗೆ ಅಲ್ಲಿ ತಗೊಂಡು ಇದು ಜಾಸ್ತಿ ನೈಟ್ ಕ್ಲೀನ್ ಮಾಡಿದ್ದೆಲ್ಲ ಈಗ ಮಾಡಿ ಫಸ್ಟು ಸ್ಟಾರ್ಟ್ ಆಗೋದೆ ಕಸೋದ್ರಿಂದ. ಕಸೋದ್ರಿಂದ ಪ್ರೀತು ನನ್ನದ ಪ್ರೀತು ಪ್ರೀತು ಅಟ್ಟಿ ತಗಟ್ಟ ನನ್ನದ ಪ್ರೀತುದ ನಿನ್ನದ ಮನುದ ಅಜ್ಜಿದೆ ದೊಡ್ಡಮ್ಮದ ಅಚ್ಚವ್ವ ಎಣ್ಣೆ ಬರೀ ಗೊತ್ತಿಲ್ಲ. ಲಾಗ್ನ ಎಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪುಟ್ಟಿ ನೋಡ್ಕೊಂಬೋದು. ಪುಟ್ಟಿ ಒಲೆ ಹಚ್ಬೇಕಿತ್ತು, ಇನ್ನು ಮುಂದೆ ಹಚ್ಚೋಕ್ಕಾಗ ಚಂದ ಬಾಕಲಿಗೆ ಹಾಕ್ಕೊಂಡು ಇವತ್ತು ಸಂಡೇ ಇರ್ತದೆ. ನಮ್ಮ ಪ್ರೀತಿ ಒಂದು ಗದ್ದಲ ಇಲ್ಲ, ಶಾಲೆಗೆ ಹೋಗೋದು. ಇನ್ನೇ ಎದ್ದಿಲ್ಲ, ಎಲ್ಲರೂ ಮಲ್ಕೊಂಡಾರೆ. ಎಷ್ಟಾಗಿದೆ ಟೈಮ್ ಅದ್ರ ಮೇಲೆ ಹೇಳೋದ್ನಲ್ಲಿ ಟೈಮ್ ಪುಣೆ 8 ಆಗಿತ್ತದಲ್ಲೇ ಹಾಗಲ್ಲ. ಮಮ್ಮಿ ದೊಡ್ಡ ದೊಡ್ಡ ತಟ್ಟಿದ್ದೀನಿ ಹಾತಂದಲ್ಲ ಅಜ್ಜಿ. ಫಸ್ಟ್ ಹಚ್ಚುವಾಗ ಸಣ್ಣ ಹಾಕೋದಾ, ಹತ್ತಿಯಿಂದ ದೊಡ್ಡ ಇರಬೇಕು. ಇಲ್ಲ ಅಜ್ಜಿ ಹೇಳಲ್ಲ. ಹಚ್ಚಿ ಹೇಳ ಬಿಡಪ್ಪ. ಆಮೇಲೆ ಒಲೆ ಬುದ್ಧಿ ಇರುತ್ತೆ, ಮಿಡಿ ನೀರು ಕಾದಿರ್ತೈತಿ. ಅಲ್ಲ 10 ಗಂಟೆವರೆಗೂ. ಮತ್ತು ರೊಟ್ಟಿ ಮಾಡುತ್ತೀವಲ್ಲ ಒಲೆ ಮೇಲೆ ಕಟ್ಟಿ ಸೊಟ್ಟಿ ಶೂರೇ ಬರ್ತೈತೆ. ಇದು ಹೆಂಗೆ ಇರ್ತೈತಲ್ಲ ನೀನು ಕಟಿ ಇಟ್ಟಿರ್ತೀವಲ್ಲ, ಅದು ಸುಟ್ಟು ಬೂರೆ ಆಗಿರ್ತೈತಿ. ಅದನ್ನು ಅಜ್ಜಿ ಇದನ್ನು ಆಗಿರ್ತೈತಿ. ಈಗ ನೋಡ್ರಿ, ನಾನು ಕದು ಈ ಕಡೆ ಚಹಾ ಇಟ್ಟೀನಿ. ಅಣತ ಚಹಾ ಎತ್ತರ ಇಡಿ. ಹಾಲು ಕಾಯಕತ್ತೀಗ, ಈ ಕಡೆ ಚಹಾ ಕುದಿಯಾಕತ್ತೈತೆ. ಅಲ್ಲೇ ಹಾಲು ಹಾಕಿ ಚಹಾ ಕುದಿಸ್ಬೇಕು. ಮತ್ತು 1 ನಿಮಿಷ 2 ನಿಮಿಷ ಇದು ಆರಿಸ್ಬಿಡೋಣ. ಗೊತ್ತ ಎಷ್ಟು ಕ್ಲೀನಾಗಿ ಒರೆಸಿ ನೋಡ್ರಿ. ಗ್ಯಾಸ್ ಕಟ್ಟಿ ಬಗ್ಗನ್ನ ಆಗ್ತೈತಿ. ಹಚ್ಚಂತ ಇಲ್ಲಿಂದ ಹಚ್ಬೇಕು ಅದನ್ನ. ಈಗ ಕಡ್ಡಿಪಟ್ಟಿಗೆ ಗ್ಯಾಸಿಂದ ಹಾಳೆಗೆ ಬೆಂಕಿ ಇಟ್ಕೊಂಡು ಹಚ್ಚಬೇಕು. ಕುದಿಯಲ್ರಾಗೆಲ್ಲ ಹಾಲು ಸ್ನೇಹಿತರೆ. ಈಗ ನೋಡ್ರಿ, ಸಜ್ಜಿಕಾಯಿ ಇಟ್ಟೀನಿ ಸ್ವಲ್ಪ. ಮಕ್ಕ ಮನು
ಕುಡಿಯೋರು ಸದ್ಯಕ್ಕೆ ಕುಡಿತಾರೆ ಸ್ವಲ್ಪ ಅಂತೇಳಿ ಸದ್ಯಕ್ಕೆ ರೆಡಿ ಆಗಾಕತೈತಿ. ಈ ಕಡೆಗೆ ರಾತ್ರಿ ಅನ್ನ ಬಾವೋದಿತ್ತು, ಹಾಗಾಗಿ ಅದನ್ನು ಚಿತ್ರಾನ್ನ ಮಾಡೀನಿ. ಹುಳಿ ಮಾಡೀನಿ, ಈಗ ಇದನ್ನ ಕಲಿಸಿ ಚಿತ್ರಾನ್ನ ಮಾಡ್ತೀನಿ ರೀ. ಚಿತ್ರಾನ್ನ ಹುಳಿ ರೆಡಿ ಅಂತ ಆಗೈತಿ, ಕಲ್ಸಾಕತ್ತೀನಿ ನೋಡಿರಿ. ಅದು ಅನ್ನ ಗಟ್ಟಿಯಾಗಿರ್ತೈತೆ ಅಲ್ರಿ, ಅದನ್ನ ಇಷ್ಟೊತ್ತು ಕೈಲೆಲ್ಲ ಉದುರು ಮಾಡೀನಿ. ಮಾಡಿ ಈಗ ಹುಳಿ ಹಾಕಿ ಕಲಿಸ್ತೀನಿ ರೀ. ಚಿತ್ರಾನ್ನ ರೆಡಿ ಆಗುತ್ತಾ. ಇವತ್ತಿನ ನಾಷ್ಟ ಸಿಂಪಲ್ ನಾಷ್ಟ ಇದೆ ಇವತ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈಗ ನೋಡ್ರಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡತ್ತೀವಿ. ಇವತ್ತು ಮಧ್ಯಾಹ್ನ ಅಡುಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ, ಆಲೂ ಸಾಗೂರಿ, ಆಮೇಲೆ ಅನ್ನ. ಯಾಕಂದ್ರೆ ಇದು ಮುಂಜಾನೆ ಮಾಡೋಕ್ಕಾಗಲಿಲ್ಲ, ಬೇರೆ ಚಿತ್ರಾನ್ನ ಇತ್ತಲ್ರಿ, ರೈಸ್ ಬೇಕಂತ ಅದನ್ನ ಮಾಡಿದ್ವಿ. ಹಾಗಾಗಿ ಇದನ್ನ ಮಧ್ಯಾಹ್ನ ಊಟಕ್ಕೆ ಮಾಡತ್ತೀವಿ. ಪೂರಿ ಊಟ ಇವತ್ತು. ಪೂರಿ ಆಲೂಗಡ್ಡೆ ಪಲ್ಯ. ನನಗೂ ನಿನಗೆ ಅನ್ನ ಸಾರು, ನೀನು ಕರ್ದಿದ್ದೀನಿ ಕೊಡೋಂಗಿಲ್ಲ ಕಂದ. ಮುಂದೆ ಐತೀನಿ ಆರಾಮಾಗ್ಬೇಡ. ಕೇಳಿದ್ದೆಲ್ಲ ಕೊಡಿಸ್ತೈತಿ. ನೀವು ಪುರಿ ಅವಾಗ ಮಾಡ್ತು ಪುರಿ ಯಾಕೆ ಮಾಡೋದು, ಮಾಡಿಸಲ್ಲ ನಿಂಗೆಲ್ಲ ಕೊಡಿಸ್ತೈತಲ್ಲ, ನೀನು ಕೇಳಿದ್ನ, ನೀ ಆರಾಮಾದಾಗ. ಹಂಗ ನೀವು ನನಗೆ ಹಿಂಗಿರೋಕೆ ಬೇರೆ ಏನು ಜಾಸ್ತಿ ಮಾಡಿಲ್ರಿ. ಇಲ್ಲಿ ಕರ್ದಿದ್ದು ಮೊದಲು 1-2 ದಿನ ಮಾಡಿದ್ವಿ, ಒಂದು ದಿವ್ಸ ಜಾಸ್ತಿ ಆಗ್ಬಿಡ್ತೈತೆ ಕರ್ದಿದ್ದು ಕೊಟ್ಟಿದ್ದಕ್ಕೆ. ಹಾಗಾಗಿ ಬೇರೆ ಏನು ಮಾಡಿಲ್ಲ ನಾವು. ಎಣ್ಣೆದು ಪಡ್ಡು ತಿಂತಾರೆ ಅದು. ಮತ್ತೆ ಇವತ್ತು ರೊಟ್ಟಿ ಮಾಡಂಗಿಲ್ರಿ, ರವಿವಾರ ಮನೆ ದೇವ್ರೊಳಗೆ. ಹಾಗಾಗಿ ಇದನ್ನ ಮಾಡಲ್ಲ, ಪುರಿನ ಮಾಡಂತದ್ದು. ನಾದಾಕ್ತೈತೆ ಹಿಟ್ಟಿಗೆ. ಇದಕ್ಕೆ ಹಿಟ್ಟಿಗೆ ಮೈದಾ ಹಿಟ್ಟು, ಉಪ್ಪು, ಒಂಚೂರು ಸೋಡಾ ಪುಡಿ, ಒಂದು ಸ್ವಲ್ಪ ಹಾಲು ಹಾಕಿ ಈಗ ನಾದಿ ಒಂದು ಅರ್ಧ ತಾಸು ನೆನೆಸಿಡ್ಬೇಕು. ಇದನ್ನು ನಾವು ಗೋಧಿ ಹಿಟ್ಟಿಂದ ಆಗ ಮಾಡ್ತೀವಿ. ಇದು ಮೈದಾ ಹಿಟ್ಟಿಂದು ಬಿಡ್ಬೇಕು ಸ್ವಲ್ಪ. ಆಲೂಗಡ್ಡೆ ಪಾಪ ಇದನ್ನ ಬೈನ್ ಮಾರ ಎಲ್ಲ ಐತಿ. ಆಲೂಗಡ್ಡೆ ನೋಡಿ ಕೂತು ಈ ದಿವಸ ಕ್ಯಾಮ್ರಾಕ್ಕೆ ಇದಾಗತ್ತ ಎತ್ತ ಕಿಡಿ ಟಾಪ್ ವ್ಯೂ. ಕುದ್ದರಿ ಸಿಪ್ಪಿ ಅಲ್ಲೇ ಸಾಗು ಅಂತಾರಲ್ಲ, ಸಾಗು ಪೂರಿ. ಪೂರಿ ಅವ್ನು ಹಿಡಿ, ಅವ್ನು ಮಾತಾಡಕತ್ತೀನಿ ಎಲ್ಲಲ್ಲಿ. ಅನ್ನ ಹಿಡಿದು ಏನು ಕೆಂಪಿ ಹ್ಞೂನಪ್ಪ. ಕೈ ಸೋತು ಎಷ್ಟು ನಾದಿ ಸರಿ ಕುಂದ್ರ ಸರಿಪ್ಪ. ಏನಿದು ಏನಿದು ಏನು ಗೆಸ್ ಮಾಡ್ರಪ್ಪ. ಏನು ಆಲೂಗಡ್ಡೆ ಸಿಪ್ಪಿ. ಅದಕ್ಕೆ ಬರಂಗೈತಿಲ್ಲ ಅದು. ಬಿಡ್ಕ ಬರ್ರಿ ನೋಡ್ರಿ. ಈಗ ಇದು ಆಲೂಗಡ್ಡೆ ಬಾಜಿ ರೆಡಿ ಆಯ್ತು. ಈ ಕಡೆಗೆ ಎಣ್ಣೆ ಹಾಕಿದ್ದೀನಿ, ಪುರಿ ಕರಿಗಡ್ಡೆ ಕರಿಯಾಕತ್ತೀನಿ. ಟೈಮ್ ಎಷ್ಟು ಆಯ್ತಾನ? 2:30 ಆಯ್ತಾನ? ಜಾಸ್ತಿ ತಡಿ 2:53 ಮುರಿ ಯಾರು ಮಸಾಲೆ ಐತಲ್ಲ ಐತೆ ನೋಡಿ ಹಾಕು. ಗರಂ ಮಸಾಲೆ ಐತೆ ನೋಡಿ ಹಾಕು. ಗರಂ ಮಸಾಲೆ, ಪೂರಿ ಮಸಾಲೆ, ಚಿಕನ್ ಮಸಾಲೆ.
ತೋರಿಸಿ ಹುಳಿ ಹಿಡ್ಕೊ ಏನೇನು ಬೇಕು ಶೇಖೆ ಮಾಡಿ ಉತ್ತರಾಟ ಮಾಡಿ ಬೇಕು. ಬಾಪ ಎಣ್ಣೆ ಕುದೀಲಿ. ಸ್ವಲ್ಪ ಹಿಂಗೆ ಆಫ್ ಮಾಡ್ಕೊಳ್ಳಿ ಹಂಗೆ ನೀನು ಕೇಳಿದ. ಈಗ ನೋಡ್ರಿ ಪೂರಿ, ಆಲೂಗಡ್ಡೆ, ಸಾಗು, ಅನ್ನ ಎಲ್ಲ ರೆಡಿ ಆಯಿತು. ಎಲ್ಲರೂ ಊಟ ಮಾಡೋದ್ರಿ. ನಮ್ಮ ತಮ್ಮನ ಬಂದ ಕರೆಕ್ಟ್ ಟೈಮಿಗೆ. ಮಧ್ಯಾಹ್ನ 2-2:30 ಬಂದ್ಬಿಡ್ತಾನೆ ಅವನು ಊಟ ಟೈಮಿಗೆ. ಒಟ್ಟಿಗೆ ಸೇರಿ ಈಗ ಊಟ ಮಾಡಾಕತ್ತೀವಿ. ಸೂಪರಾಗಿತ್ತು. ಮೈದಾ ಹಿಟ್ಟಿನ ಪೂರಿ ಇವು ಸೂಪರಾಗಿತ್ತು. ಆಮೇಲೆ ಸಾಗು ಚಲೋ ಆಗಿತ್ತು. ಆದರೆ ಅದಕ್ಕೆ ಬಟಾಣಿ ಒಂದಿರಲಿಲ್ಲ, ಮಿಸ್ ಆಯಿತು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿತ್ತು. ಸ್ನೇಹಿತರೆ, ಈಗ ನೋಡ್ರಿ ಊಟ ಮಾಡಿದ್ದಾಯಿತು. ಎಲ್ಲರೂ ಕರೆಂಟ್ ಹೋಗ್ಬಿಡ್ತು. ಒಳಗೆ ಕುಂದ್ರಕ್ಕಾಗಲ್ಲ, ಫುಲ್ ಸೆಕೆ, ಬ್ಯಾಸಿಗೆ ಚಾಲು ಆಗ್ಬಿಟ್ಟೈತಿ. ಹಾಗಾಗಿ ಎಲ್ಲರೂ ಹೊರಗಡೆ ನೆಲ ಎಲ್ಲ ಒರೆಸಿದ್ವಿ. ತಣ್ಣಗೆ ಇತ್ತು. ತೆಂಗಿನ ಗಿಡ ಒಂದು ಐತೆ ಅಲ್ರಿ, ಮಸ್ತ್ ಗಾಳಿ ಬರ್ತಿರ್ತೈತಿ. ಹೊರಗಡೆ ಬ್ಯಾಸಿಗೆ ಕುಂದ್ರಕ್ಕೆ ಭಾರಿ ಮಸ್ತ್ ಐತಿ. ಎಲ್ಲರೂ ಇಲ್ಲೇ ಕುತ್ಕೊಂಡಿದ್ವಿ. ಹೊರಗೆ ಬಂದು ಕುಂದ್ರೆ ಕಡಿಮೆ, ನಾವು ಒಳಗನೆ ಇರ್ತೀವಿ. ಕರೆಂಟ್ ಹೋದ್ರೆ ಮಾತ್ರ ಹೊರಗೆ ಬಂದು ಬೀಳ್ತೀವಿ. ನಮ್ಮ ಫ್ರೆಂಡಿನ ಕರ್ಕೊಂಬಂದಿದ್ವಿ. ಸೆಕೆ ಅಂದರೆ ವಿಪರೀತ ಸೆಕೆ, ಭಾಳ ಕಿರಿಕಿರಿ ಕೊಡ್ತಾಳ್ರಿ ಈಕೆ ಒಳಗೆ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಮಾತುಕತೆ ಇವೆಲ್ಲ ಮಾತಾಡ್ಕೊತ ಕೂತಿದ್ವಿ. ಹಂಗೆ ನಮ್ಮ ಅಪ್ಪ ಬಂದರು. ಇಷ್ಟೊತ್ತಿಗೆ ಮಧ್ಯಾಹ್ನ ಮೇಲೆ ಬಂದರು. ಏನಾದರೂ ತೊಗೊಂಬಂದಿರ್ತಾರೆ ಅವ್ರು ತಿನ್ನೋಕೆ. ಸ್ನ್ಯಾಕ್ಸ್ ಅಂತೇಳಿ ತೊಗೊಂಬಂದಿದ್ರು. ಆಮೇಲೆ ಜಸ್ಟ್ ಊಟ ಮಾಡ್ಕೊತಿದ್ವಿ ಎಲ್ಲರೂ. ಹಂಗಾಗಿ ಬಾಡಿಗೆ ತಿನ್ನೋದು ಈಗ ಸಂಜೆ ಚಾ ಜೊತೆ ತಿನ್ನೋಣ ಅಂತೇಳಿ ಹಂಗೆ ಒಳಗಡೆ ಇಟ್ಟು ನಮ್ಮ ಫ್ರೆಂಡಿನ ಕರ್ಕೊಂಡು ಆಟ ಆಡ್ಸ್ಕೊಂತ ಕೂತಿದ್ವಿ. ಅಜ್ಜು ಇಡ್ಲಿ ಪೂರಿ ಅಕ್ಕಿ ಫೋನ್ ನೆದ್ರ ಎಲ್ಲ ಐತಿ ಗೊತ್ತಾ ನಂಗೆ, ಫೋನ್ ಮೇಲೆ ಐತಿ ಇಲ್ಲಿ. ಒಬ್ಬರಿಗೆ ಹಾಕ್ಯಾರ, ಅದು ಬಸವೇಶ್ವರ ಬ್ಯಾಂಕಿಗೆ ಹಾಕ್ಯಾರ. ಅದನ್ನು ತೊಗೋಬೇಕು. ತೊಗೊಂಡು ಶಿಲ್ಪಾಗ ಟ್ರಾನ್ಸ್ಫರ್ ಮಾಡ್ಬೇಕು ಅಮೌಂಟು. ಅಲ್ಲಿ ಹಾಸ್ಪಿಟ್ಲ್ನಾಗ ಅಲ್ರಿ. ಹಾಗಾಗಿ ಜೀವಿತದ ಹೆಚ್ಚಿನಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಆ ದಿನ ಈ ದಿನ ಅಂತ ಲೆಕ್ಕಕ್ಕೆ ಬರೋಂಗಿಲ್ಲ. ಇಷ್ಟೊತ್ತು ಮನೆ ಕೆಲಸ ಮಾಡ್ಕೊಂಡು ನಾವು ರಾತ್ರಿ ಎಲ್ಲ ನಿದ್ದೆ ಇಲ್ರಿ. ಲೇಟಾಗಿದ್ದೀನಿ. ಫ್ರೆಶ್ ಅಪ್ ಆಗಿ ಬಂದಿಲ್ರಿ ಈಗ ಬ್ಯಾಂಕಿಗೆ. ಟೈಮ್ ನೋಡ್ರಿ ಮಧ್ಯಾಹ್ನ 1:15 ಆಗೈತಿ. 1:15 ಹಿಂಗೆ ಜಲ್ದಿ ಮನೆಗೆ ಬಂದೆ ನಾನು. ಯಾಕಂದ್ರೆ ಇವತ್ತು ಬಿಸಿಲು ಜಾಸ್ತಿ ಆಯ್ತಲ್ಲ ರೀ. ನಾನು ಬಿಸಿಲು ಭಾಳ ಆಗ್ಯದ. ಬಂದ ತಕ್ಷಣ ಬಾಂಡೆ ಇದ್ದವು ರೀ, ಎಲ್ಲ ಒಣಗಿಬಿಟ್ಟಿದ್ದವು. ನೆನೆಸ್ಕೊಂಡು ಅವನ್ನ ನೀಟಾಗಿ ಬಾಂಡೆ ತೊಳೆದಿರಿ. ಬಾಂಡೆ ತೊಳೆದೆ ಬರೋ ಹೊತ್ನಾಗ ನನ್ನ ಕರಿಬೇವು ಒಂದಿಷ್ಟ ಕರಿಬೇವು ಕೊತ್ತಂಬರಿ ಖಾಲಿ ಆಗಿತ್ತಲ್ವ ನಾವು ತೊಗೋ ಅಂಗಡಿ ಒಳಗೆ. ಕರಿಬೇವು ಮತ್ತು ನುಗ್ಗೆಕಾಯಿ ತೊಗೊಂಬಂದಿದ್ದೆ ರೀ. ನುಗ್ಗೆಕಾಯಿ ಕುದಿಯಕ್ಕೆ ಹಾಕೇನ್ರಿ. ನಾನು ಒಂದೇ ಸಲ ಬೇಳೆ ನುಗ್ಗೆಕಾಯಿ ಹಾಕಿ ಕುದಿಸಿ ಮಾಡೋದು ಇದು ರೀ ನನ್ನ ರೂಢಿ. ಬಟ್ ಕುಕ್ಕರಲ್ಲಿ 1-2 ಕುಕ್ಕರ್ ಖಾಲಿ ಇರಲಿಲ್ಲ. ಹಾಗಾಗಿ ಇಷ್ಟು ಇದನ್ನು ಕುದಿಸಿ ನೆಕ್ಸ್ಟ್ ಬೇಳೆ ಕುದಿಸ್ಕೋಬೇಕು ರೀ. ಬೇಳೆ ಕುದಿಸಿ ಈ ಕಡೆ ಆಲ್ರೆಡಿ ಬಂದ ತಕ್ಷಣ ಅನ್ನಕ್ಕೆ ಇಟ್ಬಿಟ್ಟೆ. ನಮಗೆ ಅನ್ನ ಸುಡಿಸೋದು ಉಣ್ಣಕ್ಕೆ ಆಗಂಗಿಲ್ಲ ರೀ. ಈ ಜಳ ಒಂದು ಬಿಸಿಲು ಒಂದು ಭಾಳ ಐತಲ್ಲ ರೀ. ಹಾಗಾಗಿ ಫಸ್ಟ್ ಅನ್ನ ಮಾಡಿಟ್ಕೊತೀನಿ ರೀ. ನೆಕ್ಸ್ಟ್ ಇವು ಸ್ವಲ್ಪ ಕುದ್ದವು. ಹಳ್ಳಿಗೆ ಬೇಳೆ ಕುದಿಸಿ ಬೇಳೆ ಸಾರು ಮಾಡ್ಕೊಳಕ್ಕಾರ ಸಂಜೆ ಈಗ ಮಧ್ಯಾಹ್ನ ರಾತ್ರಿಗೆ ಆಗಿಬಿಡ್ತೈತಿ ಒಂದು ಸಲ ಅಡುಗೆ ಮಾಡ್ಕೊಂಡ್ರೆ. ಹಾಗಾಗಿ ಅಡುಗೆ ಇಟ್ಟೀನಿ ರೀ. ಈಗ ಹಿಂಗೆ ತಂದ್ರಿ 2 ನುಗ್ಗೆಕಾಯಿ ತಂದಿದ್ದೆ. ಹೊರಗಡೆ ಆಗತ್ತೆ ನನಗೆ ಒಬ್ಬವಂಗೆ. 1 ಗ್ಲಾಸ್ ಬೇಳೆ ಹಾಕಿ ಕುದಿಸ್ಕೋತೀನಿ. ಇದ್ರಾಗ ಹಾಕ್ಬೇಕಂತ ಮಾಡಿದ್ದೆ. ಅವು ಮತ್ತು
ಏನೋ ಸರಿ ಆಗುತ್ತಾ ಇಲ್ಲ ಅಂತ ಹಾಕಕ್ಕೆ ಹೋಗಲಿಲ್ಲ ರೀ. ನಾನು ಮೊದಲು ಹಿಂಗೆ ಮಾಡ್ತಿದ್ದೆ, ಈಗ ನಮ್ಮ ಮನೆಯಾಗ ಬೈತಾಳ್ರಿ. ಹಾಗಾಗಿ ಒಂದು ಗ್ಲಾಸ್ ಹಾಕಿ ಈಗ ಬ್ಯಾಳೆ ಒಂದು ಕುದಿಸ್ಬೇಕು ರೀ. ಈ ಕುದ್ದದ ಅದು ಸ್ವಲ್ಪ ಒಂದು ಬೋಟ್ ಅಂತಾರಲ್ಲ, ಒಂದು ಬೋಟ್ ಹುಂಚೆಹಣ್ಣು ಒಯ್ದಿದ್ನಿ. ಈ ಕಡೆ ಇವನ್ನದಕ್ಕೆ ಮಿಕ್ಸ್ ಮಾಡ್ಕೊತೀನಿ, ಡಬ್ರಾಗೆ ಸರ್ವ್ ಮಾಡ್ತೀನಿ ರೀ. ಕುಕ್ಕರ್ ಕಾಲಿದ್ರೆ ಮತ್ತು ಅನ್ನ ಏನು ಮಾಡೋಕೆ ಬರ್ತೈತಿ, ಮತ್ತೆಲ್ಲ ಮೊಸರು ಹಾಕೊಂಡು ಕುಂದಿರ್ತಾವೆ. ಈ ಥರ ಮಾಡಲಿ ಡಬ್ರಾಗೆ ಇದ್ರೆ ಡಬ್ರಾಗೆ ಮಾಡೋಣ. ಅಂದ್ರೆ ಕುಕ್ಕರ್ ತೊಗೊಂಡಿಟ್ರೆ ಮತ್ತು ಎಂಬರಿಂದ ಸಣ್ಣ ಮಾಡೋಕೆ ಬೇಕಾಗುತ್ತೆ. ಯಾವ್ದಾಯ್ತು ನೋಡ್ತೀನಿ, ರೊಟ್ಟಿ ಮಾಡ್ತೀನಿ. ಈಗ ರೆಡಿ ಮಾಡ್ಕೊಂತೀನಿ ನೋಡ್ರಿ. ಒಗ್ಗರಣೆಗೆ ಅಷ್ಟೇ ಕೊತ್ತಂಬರಿ ಒಣಗಿತ್ತು, ಕರಿಬೇವು ಹೆಸರದ ಒಗ್ಗರಣೆ ಕೊಟ್ಬಿಡ್ತೀರಿ. ಈಗ ಕುಕ್ಕರ್ನಾಗ ಮಾಡೋದು ಕ್ಯಾನ್ಸಲ್ ಆತ್ರಿ, ಡಬ್ರಾಗ ಮಾಡಾಕತ್ತೀನಿ. ಇಲ್ಲ ಒಗ್ಗರಣೆ ಹಾಕೊಂಡು ಕರ್ಕೊಡ್ಬೋತೀನಿ. ಒಗ್ಗರಣೆ ಹಾಕೋದಕ್ಕೆ ಹೋಗೋದು ಬಿಡ್ತೇನೆ. ಚಟಪಟ ಅಂತೂ ನೀನು ಉಳ್ಳಾಗಡ್ಡೆ ಒಗ್ಗರಣೆ ಕೊಟ್ರೆ ಸಾರು ಮಾಡ್ದಂಗಾಗೋದು. ಬೋಳ ಹಾಕಿದ್ರೆ ಇಷ್ಟ ಆಗಂಗಿಲ್ಲ. ಎಣ್ಣೆ ಒಳಗೆ ಕರೆಕ್ಟಾಗಿ ಟಮಾಟೆ ಬೆಂದು ಅಂದ್ರೆ ಸಾರು ಟೇಸ್ಟ್ ಬರ್ತಾರೆ. ಸ್ವಲ್ಪ ಟಮಾಟಿನ ಬೇಯಿಸ್ಬೋದು. ಈಗ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ರಿ. ಈಗ ಅಂತ ಕಲರ್ ಆಗುತ್ತೆ ಸಾರು. ಚೊರ ಅನಿಸ್ಬಿಟ್ರೆ ಮುಗಿದ್ರಿ. ಈಗ ಆವಾಜ್ ಬಂದ್ರೆ ಸಾರು ಮುಗಿದು. ಪಲ್ಟಿ ಮಾಡಿಬಿಡೋದು. ಕುಕ್ಕರಿಗೆ ಪಲ್ಟಿ ಮಾಡ್ಕೊಂಡು ರೀ. ಅಂದರೆ ಇದ್ರಿಗೆ ಬ್ಯಾಳೆ ಎಲ್ಲ ಕುದಿದೈತಲ್ರಿ, ಅಂದ್ರೆ ಚಲೋ ಆಗ್ತದೆ ಎಲ್ಲ ಇದ್ರಾಗ ಮಿಕ್ಸ್ ಹಾಕತ್ತೆ ಅಂತೇಳಿ ಕುಕ್ಕರ್ಗೆ ಸಾರು ಮಾಡತ್ತಾರೆ ರೀ. ಕುಕ್ಕರ್ನಾಗ ಇನ್ನೂ ಸ್ವಲ್ಪ ನೀರು ಇಟ್ಕೊಂಡು ಸಾರು ತಯಾರಾಯ್ತು ರೀ. ಅಷ್ಟೊಳಗೆ ನೀರು ಕಾದವು, ಜಾಕ ಮಾಡ್ಬಂದು ಊಟ ಮಾಡಿಬಿಡಿದ್ರಿ. ಸಾರು ರೆಡಿ ಆಯ್ತು ನೋಡಿರಿ. ಹೆಂಗೆ ಕುದೈತಿ, ಕೊತ್ತ ಕುದಿಯಾಕತೈತಿ. ಮಸ್ತ್ ಕಲರ್ಫುಲ್ಲಾಗಿ ಬಂದೈತಿ. ಸಾರು ತಯಾರಾತ್ನ, ವಾಸನೆ ಮತ್ತು ಭಾರಿ ಘಮ ಬರತೈತಿ. ಈಗ ಜಾಕ ಮಾಡ್ಬಂದು ಬ್ಯಾಟಿಂಗ್ ಮಾಡಿಬಿಡುದು ರೀ. ಈ ಕಡೆ ಕೊಟ್ಟಿದ್ದು ಮನ್ಯಾಗ ತೊಗೊಂಬಂದಿದ್ದು ಉಳಿದಿದ್ದು ಅಂತ ಹೇಳಿದ್ನಲ್ಲ, ಒಂದು ವಾರ ಆತ್ರಿ ಸಾರ ಉಂಡಿದ್ದೆಲ್ಲ. ಅದ್ರಾಗ ಸ್ಪೆಷಲ್ ಇವತ್ತು ನುಗ್ಗಿಕಾಯಿ ಸಾಂಬಾರು ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು ನೋಡಿರಿ. ಬರ್ರಿ ಊಟ ಮಾಡೋನು. ಹಿಂಗಾಗದೆ ನೋಡಿರಿ ಸಾಂಬಾರು. ನುಗ್ಗಿಕಾಯಿ ಅಂತ ತಿಂತೀನಿ, ಕಡೆ ಕೊಟ್ಟರೆ ಸರಿ ಆಗಲ್ಲ ಅನ್ಸುತ್ತೆ. ಬ್ಯಾಟಿಂಗ್ ಮಾಡಿ ಜಾಗದ್ರಿ. ಈಗ ರೆಸ್ಟ್ ಮಾಡಿ 2:30 ಆಯ್ತು ಟೈಮು. ಒಂದು ಹಾಫ್ ಆನ್ ಅವರ್ ಒಂದು ಪೌಣೆ ತಾಸು ರೆಸ್ಟ್ ಮಾಡಿ 4 ಗಂಟೆಗೆ ಮತ್ತೆ ಅಂಗಡಿಗೆ ಹೋಗ್ಬೇಕು ರೀ. ನಾಳೆ ಬರ್ತಾರೆ ಅನ್ನೋ ಗೊತ್ತಿಲ್ಲ, ಬರ್ತೀವಿ ಅನ್ನೋಗತ್ತಾರೆ. ಯಾವಾಗ ಬರ್ತಾರೋ ಅನ್ನೋಗೊತ್ತು ಡಿಸೈಡ್ ಮಾಡ್ಬೇಕು ರೀ. ಹೋಳಿಗೆ ಎಲ್ಲಿ ಮಾಡ್ಬೇಕು ಇಲ್ಲಿ ಮಾಡ್ಬೇಕಂತೇಳಿ 8 ದಿನ ಆಯ್ತು ರೀ. ಸಾರು ಬಂಗಾರ ಆಗಿತ್ತು. ಅನ್ನ ಸರ ಬರೀ ಅನ್ನ ಈ ಅನ್ನ ಮಾಡೋದಾಗಿತ್ತು. ನಾನು ಒಂದು ದಿವಸ ಮೊಟ್ಟೆ ಸಾರು ಮಾಡ್ಕೊಳಿದ್ನಿ ಅಷ್ಟೇ. ವೆಜ್ ಮಾಡ್ಕೊಳ್ತಾ ಇರೋದಾಗಿತ್ತು. ಹಾಗಾಗಿ ಆಮೇಲೆ ಮತ್ತೆ ಹೊರಗಿನ ತಂದು ತಿನ್ನೋದಾಗಿತ್ತು. ಭಾರಿ ಆಗಿದೆ ರೀ. ಫೆಬ್ರವರಿ ಮೊನ್ನೆ ಶಿವಾಜಿ ಮಹಾರಾಜರ ಜಯಂತಿ ದಿವಸ ನಮ್ಮ ಬಾಗಲಕೋಟೆ ಒಳಗೆ ಕಲ್ಲು ತೂರಾಟ, ಚಪ್ಪಾಳೆ ಎಸೆತ ಅದೆಲ್ಲ ಒಂದು ಪ್ರಕರಣ ಆಗಿತ್ತಲ್ರಿ. ನೀವು ನೋಡಿರ್ಬೋದು, ನ್ಯೂಸ್ ಚಾನೆಲ್ನಾಗ ಫುಲ್ ಟ್ರೆಂಡಲ್ಲಿ ಬಂದಿತ್ತು. ದೇಶದಾದ್ಯಂತ ಪ್ರಚಾರ ಆಗಿದೆ ರೀ ಇದು. ಹಾಗಾಗಿ ಹಿಂದೂ ಸಭೆ ಮುಖಂಡರು ವಾಪಸ್ ಮತ್ತು ಶಿವರಾಜ ಮಹಾರಾಜರಿಗೆ ನಾವು ಅವಮಾನ ಮಾಡ್ದಂಗೆ ಆಗುತ್ತೆ. ಮತ್ತೊಂದು ಸಲ ಛತ್ರಪತಿ ಶಿವಾಜಿ ಮೆರವಣಿಗೆ ಮಾಡಬೇಕು ನಾವು ಅಂತ ಹೇಳಿ ನಿರ್ಧಾರ ಮಾಡಿ ಮೊನ್ನೆ ಸ್ಟ್ರೈಕ್ ಅದೆಲ್ಲ ಮಾಡಿದರು. ಮತ್ತು ಈ ಹೊಳೆವು ಒಂದು ಐತಲ್ರಿ, ಹಾಗಾಗಿ ಯಾವುದು ಬೇಡ ಅಂತೇಳಿ ಶಾಂತಿ ಸಭೆ ನಡೆಸಿ ಎಲ್ಲ ಮುಗಿಸ್ಕ್ಯಾಸ ಹೊಳ್ಳಿ ನಿನ್ನೆ ಹಿಂದೂ ಕಾರ್ಯಕರ್ತರು ಎಲ್ಲ ಹಿರಿಯರು ಸೇರಿ ಭವ್ಯ ಹಿಂದೂ ವಿರಾಟ್ ಸಮ್ಮೇಳನ ಸಭೆಯನ್ನು ನಡೆಸಿ ಶಾಂತಿಯುತವಾಗಿ ನಿನ್ನೆ ಮೆರವಣಿಗೆ ಮಾಡಿದ್ರು ನೋಡ್ರಿ. ಶಾಂತಿಯುತವಾಗಿ ನಡೀತ್ರಿ. ಇಲ್ಲತ್ತಂದ್ರೆ ಹೋಳಿ ಹುಣ್ಣಿಮೆ ಆಗೋದಿಲ್ಲ ಈ ಸಲ ಅನ್ನಕತ್ತಿದ್ರು. ನಿನ್ನೆಲ್ಲ ಮುಗಿಸಿದ್ರು. ಹಿಂದೂ ಶೋಭಾಯಾತ್ರೆ ಮಾಡಿದ್ರಲ್ಲ, ಎಲ್ಲರೂ ಶಾಂತ ಆಗ್ಯಾರ. ಈಗ ಹಿಂದೂ ಹೋರಾಟಗಾರ ಎಲ್ಲರದು ಪ್ರತಿಮೆಗಳು, ಫೋಟೋ ಮತ್ತು ಎಲ್ಲನೂ ಮೆರವಣಿಗೆ ಮೂಲಕ ಭಾಳ ಚೆನ್ನಾಗಿ ಮಾಡಿದ್ರಿ. ಆಮೇಲೆ ವಿಶೇಷವಾಗಿ ಹೆಣ್ಣುಮಕ್ಕಳು ಬಹಳ ಸಂಖ್ಯೆಯಲ್ಲಿ ಸೇರಿದ್ರು. ಅದು ಭಾಳ ಖುಷಿ ಆಯ್ತು. ಹಿಂದೂಗಳೆಲ್ಲ ಒಟ್ಟು ಹಾಕತ್ತಾರೆ ಅಂಥೇಳಿ. ನಿನ್ನೆ ಮೊನ್ನೆ ವಿಡಿಯೋ ಕೆಲವರು ಕಮೆಂಟ್ ಹಾಕಿರಿ. ಎಲ್ಲರೂ ಏನು ಜಾಸ್ತಿ ಕಾಮೆಂಟ್ ಆಗ್ಯಾರ ಅಂತಂದ್ರೆ, ಮನ್ವಿಟ್ಟು ಒಂದು ಎಕ್ಸಾಮ್ ಅದ, ಯಾಕೆ ಕರ್ಕೊಂಬರಂಗಿಲ್ಲನ. ಆಮೇಲೆ ಅಕ್ಕಿಗೂ ಬೈದ್ರಿ, ಶಿಲ್ಪಾಗ ಎಕ್ಸಾಮ್ ಅದ ಹೋಗ್ಬರ್ರಿ ಅಂಥೇಳಿ.
ಅದಕ್ಕೆ ಅವರು ಇನ್ನೂ ಹೋಳಿನ ಮುಗಿಸ್ಕೊಂಡು ಬರ್ತೀನಿ ಅನ್ನಕತ್ತಾರೆ ರೀ. ಮತ್ತು ಹುಡುಗನ ಎಕ್ಸಾಮ್ ಚೆನ್ನಾಗಿ ಬರ್ದು ಅದಕ್ಕೆ ನಾನು ಕರ್ಕೊಂಬರ್ಬೇಕಂತ್ರಿ. ನಾನು ಹೋಗಿ ಕರ್ಕೊಂಬರ್ಬೇಕಂತ ಮಾಡೀನಿ ರೀ. ಹೋಳಿನ ಬಂತಲ್ರಿ, ಅಲ್ಲೇ ಮುಗಿಸ್ಕೊಂಬರ್ಬೇಕು ಅಥವಾ ನಾನು ಹೋಗಲೋ ಗೊತ್ತಿಲ್ಲ. ಇವತ್ತು ಸ್ಕೂಲಿಗೆ ಕಾಲ್ ಮಾಡಿ ಕೇಳ್ಕೊತೀನಿ ರೀ ಎಕ್ಸಾಮ್ ಯಾವಾಗದವ ಅಂಥೇಳಿ. ಕೇಳ್ಕೊಂಡು ಕ್ಯಾಶ್ ಹೋಗ್ಬರ್ಬೇಕಂತ ಮಾಡೀನಿ ರೀ. ಮತ್ತು ಗಂಡ ಹೆಂಡತಿ ನಡುವ ಕೂಸು ಬಡವ ತನ್ನಾಗ ನಮ್ಮ ಜಾಗ ನಡುವ ಮಕ್ಕಳಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ನಾನು ಗಟ್ಟಿ ಮನಸ್ಸು ಮಾಡಿ ಮಕ್ಕಳ ಸಲಗಾರ ಸೋಲ್ಬೇಕಾಗೈತೆ ಹೋಗ್ಬೇಕಂತ ಮಾಡಿ. ಮತ್ತು ಬಿಸಿಲು ಸ್ಟಾರ್ಟ್ ಆಗಿದೆ. ಒಂದಿನ ಹೋಗಿ ಒಂದು ದಿನ ಕರ್ಕೊಂಡ್ಬೇಕಂತ ಮಾಡೀನಿ. ಬಾ ಅಂತಂದ್ರೆ ನೀನಾ ಬಂದು ಕರ್ಕೊಂಡು ಹೋಗು, ಬರೀ ನಾನಾ ಬರೋದಾಗೈತಿ ಅಂತಂತಾಳು. ಆಮೇಲೆ ವೇದಾಂತ ಎಲ್ಲ ಹೇಳ್ತಾವೆ, ಗಂಡನ ಬಂದು ಹೆಂಡತಿ ಕರ್ಕೊಂಬಂದ್ರೆ ಅದು ಒಂದು ಶೋಭೆ, ಅದಕ್ಕೊಂದು ಮರ್ಯಾದೆ ಇರ್ತೈತಿ ಅಂತೇಳಿ. ಆದರೆ ನಮಗೆ ಇರೋದಿಲ್ಲ ಅಂತ ಅನ್ಕೋತೀನಿ. ಅದು ಅಕ್ಕಿ ಬಿಟ್ಟಿದ್ದೆ. ಬಟ್ ಅಲ್ಲಿ ಹೋಗಿ ನಾನಾ ಕರ್ಕೊಂಬಂದ್ರೆ ಬರ್ತಾಳಂತ್ರಿ, ಇಲ್ಲ ಬರೋದಿಲ್ಲ ಅಲ್ಲೇ ಇರ್ತೀನಿ ಅನ್ನಕತ್ತಾಳು. ಅದಕ್ಕೆ ಇದೊಂದು ವರ್ಷ ಮುಗಿಸ್ತೀವಿ ರೀ, ಏನಾರ ಆಗಾಗಲಿ. ಇದೊಂದು ಸ್ಕೂಲ್ ಮುಗಿಸಿ ಮುಂದಿನ ವರ್ಷ ಎಲ್ಲರೂ ಯಾಕೆ ಹಚ್ಚಲಿ ಗೊತ್ತಿಲ್ಲ ರೀ. ಆಕೆ ಅಲ್ಲೇ ಇರ್ತೀನಿ, ಅಲ್ಲೇ ಬಿಟ್ಬಿಡ್ತೀನಿ. ನಮಗಂತೂ ಇಲ್ಲಿ ದುಡಿಮೆ ಐತಿ, ಇಲ್ಲೇ ದುಡ್ಕೊಂತ ಇರ್ತೀವಿ. ಏನೋ ಅಂತಾರಲ್ರಿ, ಹೆಣ್ಣಿಗೆ ಹಠ ಇರಬಾರ್ದಂತ, ಗಂಟಿಗೆ ಚಟ ಇರ್ಬಾರ್ದಂತ. ನಾನು ಹೆಂಡತಿ ಭಾಳ ಹಠ ಮಾಡಿದಾಡ್ರಿ. ಏನು ಮಾಡ್ಬೇಕು, ಹೊಡೆದ್ರೆ ಬೈದ್ರೆ ಹೊಳ್ಳಿ ಅವತ್ತು ಉಲ್ಟಾ ಬೈತ್ರಿ, ಹೆಣ್ಮಕ್ಳಿಗೆ ಮೇಲೆ ಕೈ ಮಾಡಬಾರ್ದು, ಅದು ತಪ್ಪಾಗದ ಹಂಗೆ ಅಂತಾರೆ. ಗಂಡಸರು ಒಂದೇ ತಪ್ಪು ಮಾಡಿದ್ರು ಜಲ್ದಿ ಕಂಡು ಬರುತ್ತೆ, ಹೆಣ್ಮಕ್ಳು 100 ತಪ್ಪು ಮಾಡಿದ್ರು ಅದು ಗೊತ್ತಾಗೋದಿಲ್ಲ. ಏನಂತಾರೆ, ಹೆಣ್ಮಕ್ಳು ಬುದ್ಧಿ ಮನಕಲ್ ತೊಳಗ ಅಂತ ಅದೊಂದು ಡೈಲಾಗ್ ಹೊಡೆದು ಆಮೇಲೆ ಅವಳು ನಮ್ಗೆ ಅಂತ ಹೇಳಕ್ಕೆ ಬರ್ತಾರೋ, ಅವ್ರ ಮ್ಯಾಗ ಆಯ್ತು ಇನ್ನೊಬ್ಬರತ್ತು ಯಾರಾಯ್ತು. ಹಾಗಾಗಿ ಗಂಡು ಮಕ್ಕಳ ಜನ್ಮ ಹಿಂಗೆ ಅಂಥೇಳಿ ನಾನು ಸರ್ಕೊಂಡು ನಾನು ಹೋಗಿ ಕರ್ಕೊಂಡು ಬರ್ತೀನಿ ರೀ. ನಮ್ದು ಲುಕ್ಷನ್ ಆಗೋದಲ್ಲ ರೀ, ಅಲ್ಲಿದ್ರೇನೆ ಇಲ್ಲಿದ್ರೇನೆ. ಮತ್ತು ಹುಡುಗರು ಸಾಲೆಲ್ಲ ಹಾಳಾಗತ್ತಿ, ನೀವು ಎಲ್ಲ ಭಾಳ ಜನ ಹೇಳಿರಿ. ಹಾಗಾಗಿ ಹೋಗಿ ಕರ್ಕೊಂಬರ್ತೀವಿ ರೀ. ಮತ್ತು ಸಿಗುನಂತ್ರಿ. ಆಮೇಲೆ ಹೋಳಿನೂ ಎಂದು ಮಾಡಾಕತ್ತೀರಿ. ಇಲ್ಲಂತೂ ಗುರುವಾರ ಶುಕ್ರವಾರ ಶನಿವಾರ ನಡೆಯತ್ತೈತಿ ಬಾಗಲಕೋಟೆ.